ಸ್ಟಾಪ್ ಥ್ರೋಯಿಂಗ್, ಸ್ಟಾರ್ಟ್ ಬೌಲಿಂಗ್. ಥ್ರೋ ಆಗೋದಕ್ಕೆ ಮಲ್ಟಿಪಲ್ ಫ್ಯಾಕ್ಟರ್ಸ್ಗಳಿರುತ್ತೆ. ಅದರಲ್ಲಿ ಮೇಯ್ನಾಗೆ ನೀವು ವೀಡಿಯೋ ಮಾಡ್ಕೊಂಡಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ, 90% ಜನಕ್ಕೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಚೆಕಿಂಗ್ ಮಾಡೋರಿಗೆ. ಅದೇನು ಟರ್ನ್ ಅರೌಂಡು. ನಾನೀಗ ಈ ಬೌಲಿಂಗ್ ಪೊಸಿಷನ್ ಇಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ನಾನು ಏನು ಚೇಂಜ್ ಮಾಡಲ್ಲ. ರಿಸ್ಟ್ ಪೊಸಿಷನ್ ಅಂದರೆ ಹೇಗೋಗುತ್ತೆ, ಎಲ್ಲೋ ನಂದು ರಿಸ್ಟ್ ಪೊಸಿಷನ್ ಚೇಂಜ್ ಆಗಲೇಬೇಕು. ಅದೇ ಯಾವಾಗ ಆಗಬೇಕು, ನಮಗೆ ಇದು ವರ್ಟಿಕಲ್ ಅಂತೀವಿ. ವರ್ಟಿಕಲ್ ಪಾಸ್ ಆಗಬೇಕಾದ್ರೆ ಇಲ್ಲಿ ಚೇಂಜ್ ಆಗಬೇಕು. ಇವಾಗ ನೀವು ವೀಡಿಯೋ ಏನು ಮಾಡ್ಕೊಂಡಿರ್ತೀರಾ ಚೆಕ್ ಮಾಡಿ, ಇದನ್ನ 100% 90% ಪೀಪಲ್ಗೆ ಇದು ಫೀಲ್ ನಿಮ್ಗೆ ಗೊತ್ತೇ ಆಗುತ್ತೆ. ನಿಮ್ಮ ಕಣ್ಣಾರೆ ನಿಮ್ಮ ಬೌಲಿಂಗು ಗೊತ್ತಾಗುತ್ತೆ ಚೆಕಿಂಗ್ ಏನಕ್ಕೆ ಆಗ್ತಿದೆ ಅಂತ. ಇಲ್ಲಿ ವರ್ಟಿಕಲ್ ಪಾಸ್ ಆಗ್ತಿದ್ದಂಗೆ ಇಲ್ಲಿ ಚೇಂಜ್ ಆಗ್ತಿದ್ದಂಗೆ ನನಗೆ ಫ್ಲೆಕ್ಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಫ್ಲೆಕ್ಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಥ್ರೋ ಬರೋದು ತುಂಬ ಕಾಮನ್ ಆಗುತ್ತೆ. ಎಸ್, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ತುಂಬ ಕೆಲವ್ರು ಬೌಲರ್ಸ್ಗೆ ಇಲ್ಲಿಂದ ಈ ಪೊಸಿಷನಿಂದ ಟರ್ನ್ ಅರೌಂಡ್ ಮಾಡಿ ಜೋರಾಗಿ ಹಾಕೋರು ಇದ್ದಾರೆ, ಇಬ್ಬರು ಅಷ್ಟೇ. ಅದು ಕೂಡ ಯಾಕೆ ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಅವ್ರ ಬಾಡಿ ಪೊಸಿಷನ್ನೇ ಆಗಿರುತ್ತೆ. ಬಟ್ ಇವಾಗ ಏನಿದೆ ಅಂದರೆ ನಮಗೆ ಅಷ್ಟು ಫ್ಲೆಕ್ಸಿಬಿಲಿಟಿ ಇರೋಲ್ಲ ಬಾಡಿಲಿ ನಮಗೆ. ಸೊ ಅದು ಯಾಕೆ ಅಂತ ನಮಗೂ ಹೇಳ್ತೀನಿ. ಬಟ್ ಇದನ್ನು ಸರಿ ಮಾಡ್ಕೋಬೇಕು ಅಂದರೆ ಈ ಟರ್ನ್ ಅರೌಂಡ್ ಏನಿದೆ, ಈ ಟರ್ನ್ ಅರೌಂಡು ನಮ್ಮ ವರ್ಟಿಕಲ್ ಪಾಸ್ ಆಗ್ತಿದ್ದಂಗೆ ಇಲ್ಲ ಚೇಂಜ್ ಆಗಬೇಕು ರಿಲೀಸ್ವರೆಗೂ. ಈಗ ನಾವೇನು ಮಾಡ್ಬೇಕಾದ್ರೆ ಡ್ರಿಲ್ಲು ವೀಡಿಯೋ ಮಾಡ್ಕೊಂಡಿದ್ರೆ ಚೆಕ್ ಮಾಡಿ, ಖಂಡಿತ ಚೆಕ್ ಮಾಡಿ. ಇಲ್ಲಿಂದ ಜಸ್ಟ್ ಟರ್ನ್ ಅರೌಂಡ್, ವರ್ಟಿಕಲ್ ಪಾಸ್ ಆಗ್ತಿದ್ದಂಗೆ ನಾನು ಟರ್ನ್ ಅರೌಂಡ್ ಮಾಡಬೇಕಾಗುತ್ತೆ. ಇಲ್ಲಿ ಟರ್ನ್ ಒಳಗಡಿಕಲ್ಲ, ಒಳಗಡೆ ಟರ್ನ್ ಅರೌಂಡಲ್ಲ, ಇಲ್ಲಿ ಆಚೆ ಫುಲ್ ಆಮ್ ಎತ್ತಂಗೆ ರಿಲೀಸ್ವರೆಗೂ ತರಬೇಕು. ಸ್ಲೋ ಮಾಡ್ತೀವ, ಎಷ್ಟು ಸ್ಲೋ ಮಾಡ್ತೀವಿ ಅಷ್ಟು ಬೆಟ್ರು. ಟರ್ನ್ ಅರೌಂಡ್. ಸೊ ಇದನ್ನು ಮಿನಿಮಮ್ 500 ಟೈಮ್ಸ್ ಮಾಡಬೇಕು. ಆದರೆ 1000 ಟೈಮು ಮಾಡಿ, ಆದಷ್ಟು ಬೇಗ ನಿಮ್ಮ ಬೌಲಿಂಗ್ ಕೂಡ ಇಂಪ್ರೂವ್ ಆಗುತ್ತೆ. ಎಸ್, ಕೆಲವು ಬೌಲರ್ಸ್ಗಳು ಫಾಸ್ಟ್ ಬೌಲಿಂಗ್ ಹಾಕೋಕ್ಕೆ ಆಗೋಲ್ಲ. ಅದು ಯಾಕೆ, ಮಸಲ್ಸ್ ಡಿಫ್ರೆನ್ಸ್ ಏನು, ಮತ್ತು ಹೈಪರ್ ಎಕ್ಸ್ಟೆನ್ಷನ್ ಏನು, ಫ್ಲೆಕ್ಷನ್ ಏನು, ಅದ್ರ ಬಗ್ಗೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ. ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಕೂಡ ತಿಳ್ಸ್ಕೊಡ್ತೀನಿ. ಗುಡ್ ಲಕ್.